Namaskara. Welcome to Neeta Shetty YouTube channel. Today in this class, let us study about elements, compounds and mixtures. Here, first let us study about elements with examples. In our daily life, we use different kinds of matter. ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ತುಂಬ ಸಬ್ಸ್ಟೆನ್ಸಸ್ನ ನಾವು ಮ್ಯಾಟರ್ ಅಂದರೆ ಎನಿ ಸಬ್ಸ್ಟೆನ್ಸ್ ಅಥವಾ ಎನಿ ಥಿಂಗ್ಸ್ ಅಂತ ಹೇಳ್ಬೋದು ಅಲ್ವಾ. ಮ್ಯಾಟರ್ ನೀವು ಆಲ್ರೆಡಿ you're already studied ಅಲ್ವಾ. ಸೊ ಮ್ಯಾಟರ್ ಅಂದ್ರೆ ಏನು? ಮ್ಯಾಟರ್ ಇಸ್ ಎನಿಥಿಂಗ್ ಇಟ್ಸ್ ಆಕ್ಯುಪೈ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್ ಆರ್ ಕಾಲ್ಡ್ ಮ್ಯಾಟರ್ ಅಂತ ಹೇಳ್ತೀವಿ. ಮ್ಯಾಟರ್ ಅಂದ್ರೆ ಏನು? ಮ್ಯಾಟರ್ ಇಸ್ ಎನಿಥಿಂಗ್ ಇಟ್ ಆಕ್ಯುಪೈ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್. ನಾವು ಯಾವ ವಸ್ತುಗಳನ್ನು ಕೂಡ ಯಾವುದಾದ್ರೂ ಒಂದು ವಸ್ತು ಅದು ಒಂದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಮಾಸ್, ಅದು ವೆಯ್ಟ್ ಇದೆ ಅಂದರೆ ಅದನ್ನು ನಾವು ಮ್ಯಾಟರ್ ಅಂತ ಹೇಳ್ತೀವಿ. ಓಕೆ, ಸೊ ವಿ ಯೂಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ನಾವು ದಿನನಿತ್ಯದ ಚಟುವಟಿಕೆಯಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಟರ್ನ ನಾವು ಯೂಸ್ ಮಾಡ್ತೀವಿ. ದ ಮ್ಯಾಟರ್ ಅವೈಲಬಲ್ ಇನ್ ನೇಚರ್ ಕನ್ಸಿಸ್ಟ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್ ಮಾಲಿಕ್ಯೂಲ್ಸ್. ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಸಿಗುವಂಥ ಮ್ಯಾಟರ್ ಯಾವುದರಿಂದ ಆಗಿದೆ? ಸಬ್ಸ್ಟೆನ್ಸಸ್. ಈಗ ಒಂದು ಸಬ್ಸ್ಟೆನ್ಸ್ ಅಂತ ತಗೊಂಡ್ರೆ ಈ ಸಬ್ಸ್ಟೆನ್ಸಸ್ ಯಾವುದರಿಂದ ಆಗಿದೆ? ಇಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಯಾವುದರಿಂದ ಆಗಿದೆ? ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಕಾಂಪೌಂಡ್ ಅಂದರೆ ಏನು ಅಂತ ನಾನು ಲೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಂಪೌಂಡ್ ಮಾಲಿಕ್ಯೂಲ್ಸಿಂದ ಆಗಿದೆ ಅಲ್ವಾ. ಯಾವುದಾದ್ರೂ ಸಬ್ಸ್ಟೆನ್ಸ್ ನಾವಿಲ್ಲಿ ತಗೋಬಹುದು, ಯಾವುದಾದ್ರೂ ಒಂದು ಥಿಂಗ್ಸ್ ಅಥವಾ ಸಬ್ಸ್ಟೆನ್ಸ್, ಮ್ಯಾಟರ್ ಎಲ್ಲವುದು ಸೇಮ್. ಸೊ ಈ ಸಬ್ಸ್ಟೆನ್ಸ್ ನಮ್ಮ ಸರೌಂಡಿಂಗ್ಸಲ್ಲಿ ಸಿಗೋ ಸಬ್ಸ್ಟೆನ್ಸ್ ಯಾವುದರಿಂದ ಆಗಿದೆ? ಇಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್ ಮಾಲಿಕ್ಯೂಲ್ಸ್ ಇಂದ ಆಗಿದೆ. ಕಾಂಪೌಂಡ್ ಮಾಲಿಕ್ಯೂಲ್ಸ್ ಇಟ್ ಮೀನ್ಸ್ ಇಟ್ಸ್ ಮೇಡ್ ಅಪ್ ಆಫ್ 2 or more ಎಲಿಮೆಂಟ್ಸ್ ನಾವು ಏನು ಹೇಳ್ತೀವಿ? ಕಾಂಪೌಂಡ್ ಅಂತ ಹೇಳ್ತೀವಿ. ಅದನ್ನು ನಾನು ಲೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದು ಮಾಲಿಕ್ಯೂಲ್ಸ್ ಅಥವಾ ಕಾಂಪೌಂಡ್ ಮಾಲಿಕ್ಯೂಲ್ಸ್ ಇಂದ ಆಗಿದೆ. When these compound molecules are subdivided, elements are obtained. ಸೊ ಇದೊಂದು ಸಬ್ಸ್ಟೆನ್ಸ್ ಮಾಲಿಕ್ಯೂಲ್ಸ್ ಅಥವಾ ಕಾಂಪೌಂಡ್ ಮಾಲಿಕ್ಯೂಲ್ಸ್ ಇಂದ ಆಗಿದೆ ಅಂತ ಹೇಳಿದೆ. It is when these compound molecules are subdivided, ಈ ಕಾಂಪೌಂಡ್ ಮಾಲಿಕ್ಯೂಲ್ಸ್ನ ನಾವು ಸಬ್ಡಿವೈಡ್ ಮಾಡಿದರೆ ಏನಾಗುತ್ತೆ? ಮತ್ತೆ ನಾವು ಇದನ್ನ ಸಬ್ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ಮತ್ತೆ ಎಲಿಮೆಂಟ್ಸ್ ಸಿಗುತ್ತೆ. ಓಕೆನಾ? ಸೊ ಈ ಸಬ್ಸ್ಟೆನ್ಸಸ್ ಮಾಲಿಕ್ಯೂಲ್ಸ್ ಮತ್ತು ಕಾಂಪೌಂಡ್ ಮಾಲಿಕ್ಯೂಲ್ಸ್ ಇಂದ ಆಗಿದೆ. ಈ ಕಾಂಪೌಂಡ್ ಮತ್ತು ಮಾಲಿಕ್ಯೂಲ್ಸ್ನ ನಾವು ಸಬ್ಡಿವೈಡ್ ಮಾಡಿದಾಗ ನಮಗೆ ಎಲಿಮೆಂಟ್ಸ್ ಸಿಗುತ್ತೆ. ಎಲಿಮೆಂಟ್ಸ್ ಆರ್ ಒಬ್ಟೈನ್ಡ್. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಎಲಿಮೆಂಟ್ ಇಸ್ ಕಾಲ್ಡ್ ಆಟಮ್. ಸೊ ಇಲ್ಲಿ ಒಂದು ಎಲಿಮೆಂಟ್ ಇದೆ ಅಲ್ವಾ, ಇಟ್ಸ್ ಮೇಡ್. ಈ ಎಲಿಮೆಂಟ್ ನಾವು ತಗೊಂಡ್ರೆ ಇದರಲ್ಲಿ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಎಲಿಮೆಂಟ್ ಇಸ್ ಕಾಲ್ಡ್, ಒಂದು ಸ್ಮಾಲೆಸ್ಟ್ ತುಂಬ ಅತ್ಯಂತ ಒಂದು ಚಿಕ್ಕ ಘಟಕ ತಗೊಂಡ್ರೆ, ಅತ್ಯಂತ ಚಿಕ್ಕ ಘಟಕನ ಇಲ್ಲಿ ಏನಂತ ಹೇಳ್ತೀವಿ ನಾವು? ಆಟಮ್ ಅಂತ ಹೇಳ್ತೀವಿ. ಆಟಮ್ ಅಂದ್ರೇನು? ಆಟಮ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್. ಇದೊಂದು ತುಂಬ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎಲಿಮೆಂಟ್ ಅಂತ ಹೇಳ್ತೀವಿ, ಅತ್ಯಂತ ಚಿಕ್ಕ ಘಟಕ ಅಂತ ಹೇಳ್ತೀವಿ. ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ ಯಾವ್ಯಾವ ಪ್ರಾಪರ್ಟೀಸ್ ಇರುತ್ತೆ? ಪ್ರಾಪರ್ಟೀಸ್ ಅಂದರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಆ ಎಲಿಮೆಂಟ್ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಪ್ರಾಪರ್ಟೀಸ್ ಇರುತ್ತೆ, ಅದೇ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಆಟಮಲ್ಲಿ ಕೂಡ ಇರುತ್ತೆ. ಸೊ ಆಟಮ್ ಅಂದ್ರೆ ಏನು? ಆಟಮ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎನ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್. Some atoms easily combine with others and form different substances. ಇಲ್ಲಿ ಕೆಲವು ಆಟಮ್ಗಳು ಏನಾಗುತ್ತೆ? ಈಸಿಲಿ ಕಂಬೈನ್ ವಿತ್ ಅದರ್ಸ್. ಬೇರೆ ಆಟಮ್, ಇಲ್ಲಿರೋ ಕೆಲವು ಆಟಮ್ ಬೇರೆ ಆಟಮ್ಗಳ ಜೊತೆನೂ ಕೂಡ ಕಂಬೈನ್ ಆಗುತ್ತೆ ಅಂಡ್ ಇಟ್ ಫಾರ್ಮ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್, ಬೇರೆ ಸಬ್ಸ್ಟೆನ್ಸ್ನ ಕೊಡುತ್ತೆ. ಡಿಪೆಂಡಿಂಗ್ ಆನ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದ ಸಬ್ಸ್ಟೆನ್ಸಸ್, ದೇ ಆರ್ ಕ್ಲಾಸಿಫೈಡ್ ಆಸ್ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. ಡಿಪೆಂಡಿಂಗ್ ಆನ್ ದ ಯಾವ ಆಟಮ್ ಪ್ರೆಸೆಂಟ್ ಇದೆ ಈ ಎಲಿಮೆಂಟಲ್ಲಿ, ಯಾವ ಬೇರೆ ಥರ ಆಟಮ್ ಬರುತ್ತೆ. ಒಂದೊಂದ್ಸಲ 2 ಆಟಮ್ಸ್ ಇರುತ್ತೆ ಒಂದು ಸಬ್ಸ್ಟೆನ್ಸಲ್ಲಿ. 2 ಆಟಮ್ಸ್ ಇರುತ್ತೆ ಅಥವಾ 2 or more ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಇರುತ್ತೆ. ಆ ಆಟಮ್ ಯಾವ ಆಟಮ್ ಇದೆ ಆ ಸಬ್ಸ್ಟೆನ್ಸಲ್ಲಿ, ಅದರ ಆಧಾರದ ಮೇಲೆ ಇಟ್ಸ್ ಡಿವೈಡೆಡ್ ಇಂಟು ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಅಂತ ಹೇಳ್ತೀವಲ್ವ. ಈಗ ಹೈಡ್ರೋಜನ್ ನಾವು ಸಬ್ಸ್ಟೆನ್ಸಸ್ ಯಾವ್ದಾದ್ರು ಒಂದು ಥಿಂಗ್ಸ್ ತೊಗೊಂಡ್ರೆ ಅದರಲ್ಲಿ ಬರೀ ಹೈಡ್ರೋಜನ್ನೇ ಅದರಲ್ಲಿ ಕಂಪ್ಲೀಟ್ ಆಗಿರುತ್ತೆ, ಬರೀ ಹೈಡ್ರೋಜನ್ ಆಟಮ್ ಮಾತ್ರ ಇರುತ್ತೆ. ಸೊ ಅದನ್ನು ನಾವು ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಈಗ ಇನ್ನೊಂದು ಸಬ್ಸ್ಟೆನ್ಸಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಶುಗರ್ ತೊಗೊಳ್ಳೋಣ. ಈ ಶುಗರ್ ಬೇರೆ ಸಬ್ಸ್ಟೆನ್ಸಸ್ ಏನಾದರೂ ಇದು ತೊಗೊಂಡ್ರೆ ಇದರಲ್ಲಿ 2 or more
ಎಲಿಮೆಂಟ್ಸ್ ಇರುತ್ತೆ, 2 or more ಸಬ್ಸ್ಟೆನ್ಸಸ್ ಇರುತ್ತೆ ಇದರಲ್ಲಿ ಅಲ್ವಾ. ಸೊ ಅದರ ಆಧಾರದ ಮೇಲೆ ಈ ಆಟಮಲ್ಲಿ ತುಂಬ ಬೇರೆ ಬೇರೆ ಥರದ ಆಟಮ್ ಇರುತ್ತೆ ಅಲ್ವಾ. ಸೊ ಇದನ್ನು ನಾವು ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಮಿಕ್ಸ್ಚರ್ಸ್ ಬೇರೆ ಯಾವ್ದಾದ್ರು ಈಗ ಸ್ಯಾಂಡ್ ಅಂತ ಹೇಳ್ತೀವಿ, ಸ್ಯಾಂಡ್ ಸಾಯಿಲ್ ಯಾವುದಾದ್ರೂ ತೊಗೊಂಡ್ರೆ ಇಲ್ಲಿ 3 or more substances ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸಬ್ಸ್ಟೆನ್ಸಸ್, ಡಿಪೆಂಡಿಂಗ್ ಆನ್ ದ ಆಟಮ್ ಪ್ರೆಸೆಂಟ್ ಇನ್ ದ ಸಬ್ಸ್ಟೆನ್ಸಸ್ ಅಲ್ವಾ, ಅದರ ಆಧಾರದ ಮೇಲೆ ನಾವಿಲ್ಲಿ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಎಲಿಮೆಂಟ್ಸ್ ಡೆಫಿನೇಷನ್. ಎಲಿಮೆಂಟ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಎಲಿಮೆಂಟ್ಸ್ ಅಂದ್ರೆ ಏನು? ವಾಟ್ ಆರ್ ಎಲಿಮೆಂಟ್ಸ್? Elements are made up of very small particles. Elements are made up of very small particles. Elements ಯಾವುದರಿಂದ ಆಗಿರುತ್ತೆ? ತುಂಬ ಮೈನ್ಯೂಟ್ ಪಾರ್ಟಿಕಲ್ಸ್ ಇಂದ, ಸ್ಮಾಲ್ ಪಾರ್ಟಿಕಲ್ಸ್ ಇಂದ ಆಗಿರುತ್ತೆ. ದೀಸ್ ಆರ್ ಫಾರ್ಮ್ ಬೈ ಪಾರ್ಟಿಕಲ್ಸ್ ವಿತ್ ಸೇಮ್ ಪ್ರಾಪರ್ಟೀಸ್. ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಸೇಮ್ ಫಾರ್ಮ್ ಬೈ ಪಾರ್ಟಿಕಲ್ಸ್ ಇಂದ ಫಾರ್ಮ್ ಆಗುತ್ತೆ ವಿತ್ ಸೇಮ್ ಪ್ರಾಪರ್ಟೀಸ್. ಆ ಪಾರ್ಟಿಕಲ್ಸ್ ಏನಿರುತ್ತೆ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ಎಲಿಮೆಂಟ್ಸ್ ಯಾವ ಪ್ರಾಪರ್ಟೀಸ್ ಇರುತ್ತೆ ಅದೇ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ಎಲಿಮೆಂಟ್ಸ್ ಆರ್ ಮೇಡ್ ಅಪ್ ಆಫ್ ವೆರಿ ಸ್ಮಾಲ್ ಪಾರ್ಟಿಕಲ್ಸ್. ದೀಸ್ ಆರ್ ಇಟ್ಸ್ ಫಾರ್ಮ್ ಬೈ ಪಾರ್ಟಿಕಲ್ಸ್ with same properties, same characteristics ಇರುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್. ನಾವು ಆಕ್ಸಿಜನ್ ಇಲ್ಲಿ ಎಕ್ಸಾಂಪಲ್ ಆಗಿ ಎಲಿಮೆಂಟ್ಗೆ ಕೊಡ್ಬೋದು. ಆ್ಯಂಡ್ ಹೈಡ್ರೋಜನ್ ಕೂಡ ಎಲಿಮೆಂಟ್ಸ್ಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಓಕೆ, ಸೊ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಕೆನಾಟ್ ಬಿ ಸಬ್ಡಿವೈಡೆಡ್ ಕೆಮಿಕಲಿ. ಎಲಿಮೆಂಟ್ಸ್ನ ನಾವಿಲ್ಲಿ ಕೆಮಿಕಲಿ ಆಗಿ ಸಬ್ಡಿವೈಡ್ ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಕೆನಾಟ್ ಬಿ ಸಿಂಥಸೈಸ್ ಬೈ ಅದರ್ ಎಲಿಮೆಂಟ್ಸ್. ಬೇರೆ ಎಲಿಮೆಂಟ್ಸ್ ಅಥವಾ ಬೇರೆ ಸಬ್ಸ್ಟೆನ್ಸ್ನ ನಾವು ತಗೊಂಡು ಇಲ್ಲಿ ಒಂದು ಎಲಿಮೆಂಟ್ನ ನಾವು ಮಾಡ್ತೀವಿ ಅಂದರೆ ಇದು ಸಾಧ್ಯ ಇಲ್ಲ. ಓಕೆ, ಇಟ್ಸ್ ಎ ಸಿಂಗಲ್ ಸಬ್ಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಆಕ್ಸಿಜನ್ ಅಂದರೆ ಇಲ್ಲಿ ಆಕ್ಸಿಜನ್ ಆಟಮ್ ಮಾತ್ರ ಇಲ್ಲಿ ಇರುತ್ತೆ. ಓಕೆ, ಇಲ್ಲಿ ಹೈಡ್ರೋಜನ್ ಆಟಮ್ ಆಗಲಿ, ಇಲ್ಲಿ ಬೇರೆ ಅಥವಾ ಕ್ಲೋರಿನ್ ಆಟಮ್ ಆಗಲಿ ಆಕ್ಸಿಜನ್ ಒಳಗಡೆ ಬರಲ್ಲ. ಓಕೆನಾ. ಸೊ ಎಲಿಮೆಂಟ್ಸ್ ಕೆನಾಟ್ ಬಿ ಸಬ್ಡಿವೈಡೆಡ್ ಕೆಮಿಕಲಿ. ಇದನ್ನು ನಾವು ಕೆಮಿಕಲಿ ಆಗಿ ಇದನ್ನು ಸಬ್ಡಿವೈಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕೆನಾಟ್ ಬಿ ಸಿಂಥಸೈಸ್ ಬೈ ಅದರ್ ಎಲಿಮೆಂಟ್ಸ್. ಬೇರೆ ಎಲಿಮೆಂಟ್ಸ್ ಮತ್ತು ಬೇರೆ ಸಬ್ಸ್ಟೆನ್ಸ್ನ ನಾವು ಕಂಬೈನ್ ಮಾಡಿ ಈ ಎಲಿಮೆಂಟ್ಸ್ನ ನಾವು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಹಿಯರ್ ಸಮ್ ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅವೈಲಬಲ್. ಈ ನಮಗೆ ಕೆಲವು ನ್ಯಾಚುರಲ್ ಆಗಿ ನಮಗೆ ಸಿಗುತ್ತೆ, ಅಂದರೆ ನೈಸರ್ಗಿಕವಾಗಿ ಕೆಲವು ಎಲಿಮೆಂಟ್ಸ್ಗಳು ನಮಗೆ ಸಿಗುತ್ತೆ. ವೆರ್ ಸಮ್ ಅದರ್ ಎಲಿಮೆಂಟ್ಸ್ ಆರ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್. ಇಲ್ಲಿ ಈ ಎಲಿಮೆಂಟ್ಸಲ್ಲಿ ಕೆಲವು ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ನ್ಯಾಚುರಲ್ ಅಂದರೆ ನಮಗೆ ನೈಸರ್ಗಿಕವಾಗಿ ಅಲ್ವಾ. ಮತ್ತು ಇಲ್ಲಿ ಕೆಲವು ಎಲಿಮೆಂಟ್ಸ್ ನಮಗೆ ಆರ್ಟಿಫಿಷಿಯಲ್ ಆಗಿ ಸಿಗುತ್ತೆ. ಆರ್ಟಿಫಿಷಿಯಲ್ ಅಂದರೆ ಮ್ಯಾನ್ ಮೇಡ್ ಥಿಂಗ್ಸ್, ಮನುಷ್ಯ ಪ್ರಿಪೇರ್ ಮಾಡಿರೋದು ಬೈ ಯೂಸಿಂಗ್ ಸಮ್ ಅದರ್ ಎಲಿಮೆಂಟ್ಸ್ ಅಲ್ವಾ. ಇಲ್ಲಿ ಇಲ್ಲಿ ಸಮ್ ಎಲಿಮೆಂಟ್ಸ್ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಆ್ಯಂಡ್ ಕೆಲವು ಎಲಿಮೆಂಟ್ಸ್ ನಮಗೆ ಆರ್ಟಿಫಿಷಿಯಲ್ ಆಗು ಸಿಗುತ್ತೆ. ಸಮ್ ಎಲಿಮೆಂಟ್ಸ್ ಆರ್ ನ್ಯಾಚುರಲಿ ಅವೈಲಬಲ್ ವೆರಸ್ ಸಮ್ ಅದರ್ ಎಲಿಮೆಂಟ್ಸ್ ಆರ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್. ಸೊ ಇಲ್ಲಿ ನ್ಯಾಚುರಲ್ ಎಲಿಮೆಂಟ್ಸ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ನಾವು ಗೋಲ್ಡ್ ನಾವೇನು ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀವಾ? ಇಲ್ಲ ಅಲ್ವಾ. ಗೋಲ್ಡ್ ಅನ್ನೋದಂತೂ ನಮಗೆ ಭೂಮಿಲೇ ಸಿಗುತ್ತೆ. ಅದು ಗೋಲ್ಡ್ ನಾವೇನು ಅದನ್ನು ನಾವು ತಯಾರಿಸೋಕ್ಕೆ ಹೋಗಲ್ಲ. ಆ್ಯಂಡ್ ಆರ್ಟಿಫಿಷಿಯಲಿ ಎಲಿಮೆಂಟ್ ಅಂತ ಅಂದರೆ ಪ್ಲುಟೋನಿಯಂ. ಈ ಪ್ಲುಟೋನಿಯಂ ಇದು ಮ್ಯಾನ್ ಮೇಡ್ ಬೇರೆ ಸಬ್ಸ್ಟೆನ್ಸಸ್ನ ಕಂಬೈನ್ ಮಾಡಿ ಅವರು ಒಂದು ಪ್ಲುಟೋನಿಯಂನ ತಯಾರಿಸ್ತಾರೆ. ಓಕೆನಾ. ಸೊ ಅದನ್ನು ನಾವು ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಅಂದರೆ ವೆರಿ ಸಿಂಪಲ್, ಇದು ಮ್ಯಾನ್ ಮೇಡ್. ನ್ಯಾಚುರಲ್ ಅಂದರೆ ಇದು ನೈಸರ್ಗಿಕವಾಗಿ ಸಿಗೋದು, ಇದು ಭೂಮಿಲಿ ಸಿಗುತ್ತೆ. ಸೊ ದಿಸ್ ದ ಎಕ್ಸಾಂಪಲ್ ವಿ ಕ್ಯಾನ್ ಗಿವ್ ಫಾರ್ ನ್ಯಾಚುರಲ್ ಆ್ಯಂಡ್ artificial prepared elements. Okay, and elements are classified as metals and non-metals. ಇಲ್ಲಿ ಎಲಿಮೆಂಟ್ಸ್ ನ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಆಗಿ ಕ್ಲಾಸಿಫೈಡ್ ಮಾಡ್ತಾರೆ. ಯು ವಿಲ್ ಲರ್ನ್ ಅಬೌಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇನ್ ಹೈಯರ್ ಕ್ಲಾಸ್ ಅಲ್ಲಿ. ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮೆಟಲ್ಸ್ ಅಂದ್ರೇನು, ನಾನ್ ಮೆಟಲ್ಸ್ ಅಂದ್ರೇನು, ಅದನ್ನ ನಾನು ನೆಕ್ಸ್ಟ್ 6th 7th ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದು 5th ಸ್ಟ್ಯಾಂಡರ್ಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ. ಸೊ ಇದು ತುಂಬ ಈಸಿ ಟಾಪಿಕ್. ಎಷ್ಟು ಬೇಕಷ್ಟು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದರೆ, ಅಂದರೆ ಇಂಟ್ರೊಡಕ್ಷನ್ ಮತ್ತು ಎಲಿಮೆಂಟ್ಸ್ ಅಂತ ಏನು, ಅದರ ಡೆಫಿನೇಷನ್ ಮತ್ತು ಎಲಿಮೆಂಟ್ಸ್ಗೆ ಅದು ಎಕ್ಸಾಂಪಲ್ಸ್ ಯಾವುದು ಅಂತ. ಸೊ ದಿಸ್ ಇಸ್ ಎನಫ್ ಐ ಥಿಂಕ್ ಫಾರ್ 5th ಸ್ಟ್ಯಾಂಡರ್ಡ್. Okay children, so today in this class we have learned about elements with examples from the topic elements, compounds and mixtures. So next class let us study about compounds and mixtures with examples. Okay, thank you.
ಇಲ್ಲಿ ಏನಕ್ಕೆ ನಾನು ಈ ರೀತಿ ಬರ್ತಿದ್ದೀನಿ ಅಂತ ಅಂದರೆ, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಓದೋ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಬೇಸಿಕ್ ಅದು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡೋದು ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಇಲ್ಲಿ ನಾನು ಕೆಲವು ವರ್ಡ್ಸ್ನ ಪರ್ಟಿಕ್ಯುಲರ್ ಆಗಿ ನಾನು ಅದನ್ನು ಕನ್ನಡದಲ್ಲಿ ಬರ್ತಿದ್ದೀನಿ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್. ಎಲಿಮೆಂಟ್ಸ್ ಅಂದರೆ ಏನು? ಧಾತು, ಅದನ್ನು ಮೂಲ ಧಾತು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಕಾಂಪೌಂಡ್ಸ್ ಅಂದರೆ ಸಂಯುಕ್ತ, ಮಿಶ್ರಣಗಳು. ಮಾಲಿಕ್ಯೂಲ್ಸ್ ಅಂದರೆ ಅಣುಗಳು. ಆಟಮ್ ಪರಮಾಣು. ಪ್ರಾಪರ್ಟೀಸ್ ಗುಣಲಕ್ಷಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಅಂದರೆ ಸೂಕ್ಷ್ಮ ಕಣಗಳು. ನ್ಯಾಚುರಲ್ ಎಲಿಮೆಂಟ್ಸ್ ಅಂದರೆ ನೈಸರ್ಗಿಕ ಧಾತು. ಆರ್ಟಿಫಿಷಿಯಲ್ ಎಲಿಮೆಂಟ್ ಕೃತಕ ಧಾತು. ಮ್ಯಾಟರ್ ಅಂದರೆ ದ್ರವ್ಯ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕೆಮಿಕಲ್ ಅಂದರೆ ರಾಸಾಯನಿಕವಾಗಿ. ಸೊ ತುಂಬ ಇಂಪಾರ್ಟೆಂಟ್ ಇರೋನ ನಾನಿಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾನು ಬರಿತೀನಿ. ಸೊ ಯಾರ್ಯಾರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಹೋಗಿರ್ತಾರೆ ಅವ್ರಿಗೆ ಈಸಿ ಆಗಲಿ ಅಂತ ನಾನು ಈ ರೀತಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ತುಂಬ ಸ್ಲೋ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಯಾವುದಾದಿದ್ರೆ ನನಗೆ ಕಮೆಂಟ್ ಮಾಡಿ ನನಗೆ ಹೇಳಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಡೆಫಿನೇಷನ್ಸ್ ಎಲ್ಲ ನಾನು ಲಾಸ್ಟಿಗೆ ಎಕ್ಸ್ಪ್ಲನೇಷನ್ ಆದಮೇಲೆ ಒಂದು ಲೆಸನ್ ಕಂಪ್ಲೀಟ್ ಮಾಡಿದ ಮೇಲೆ ಡೆಫಿನೇಷನ್ಸ್ ಎಲ್ಲ ನಾನು ಕೊಡ್ತೀನಿ ನಿಮಗೆ ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ ಇವತ್ತು ನಾನು 5th ಸ್ಟ್ಯಾಂಡರ್ಡ್ ಎಲಿಮೆಂಟ್ಸ್, ಕಾಂಪೌಂಡ್ಸ್, ಮಿಕ್ಸ್ಚರ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಲಿಮೆಂಟ್ಸ್ ವಿತ್ ಎಕ್ಸಾಂಪಲ್ಸ್ ಮಾತ್ರ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಾಂಪೌಂಡ್ಸ್ ಮತ್ತು ಮಿಕ್ಸ್ಚರ್ಸ್ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಕ್ವೆಶನ್ ಆನ್ಸರ್ ನಾನು ಕೊಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಈಸಿಯಾಗಿ ನೆಕ್ಸ್ಟ್ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು.